ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್ ನಾನು ವೀಡಿಯೋ ತೆಗೆದಿರೋದು ಫುಲ್ ವೀಡಿಯೋ. ನಾವೆಲ್ಲ ಇವತ್ತು ಧರ್ಮಸ್ಥಳ, ಕುಕ್ಕೆ, ಉಡುಪಿ ಎಲ್ಲದಕ್ಕೂ ಹೋಗಿದ್ವಿ. ಮೆಜೆಸ್ಟಿಕ್ ರೀಚ್ ಆಗಿದ್ದೀವಿ. ಬರ್ತಾನೆ ಧರ್ಮಸ್ಥಳ ಬಸ್ ಹತ್ತಬೇಕು, ಇಲ್ಲಾಂದ್ರೆ ಉಡುಪಿ ಬಸ್ ಹತ್ತಬೇಕು. ಯಾವ ಬಸ್ ಅಂತ ನೋಡ್ಕೊಂಡು ಫೈನಲಿ ನಾವು ಉಡುಪಿಗೆ ಪ್ಲ್ಯಾನ್ ಹಾಕ್ಬಿಟ್ರಿ. ಉಡುಪಿಗೆ ಹೋಗ್ಬಿಟ್ಟು ಆಮೇಲೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತು ಬಂದುಬಿಟ್ಟು ಉಡುಪಿಯಲ್ಲಿ ಉಡುಪಿಯಲ್ಲಿ ಇಳ್ಕೊಂಡಾದ್ಮೇಲೆ ಮತ್ತು ನಾವು ಫ್ರೆಶ್ ಆಗಬೇಕಲ್ವಾ. ಸೊ ಫ್ರೆಶ್ ಆಗೋಕ್ಕೆ ನಾವು ವಾಶ್ರೂಮ್ ಹುಡುಕ್ತಾಯಿದ್ವಿ. ವಾಶ್ರೂಮ್ ಬಂದುಬಿಟ್ಟು ಒಂದು ಬಸ್ ಸ್ಟಾಪಿಂದ 1 ಕಿಲೋಮೀಟರ್ ಇತ್ತು. ಸೊ ಅಲ್ಲಿಂದ ವಾಕೇಬಲ್ ಆಗಿ ನಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ. ನಮ್ಮ ಅಕ್ಕ ಬಾವ ಮಾತ್ರ ಬಂದಿಲ್ಲ, ಅವ್ರು ಧರ್ಮಸ್ಥಳದಲ್ಲೇ ಹಾಗೆ ಬಂದರು. ಮತ್ತು ಎಲ್ಲ ಫ್ರೆಶ್ ಆಗಿಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಹಂಗೆ ನಡ್ಕೊಂಡು ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಉಡುಪಿ ಮತ್ತು ಬಟ್ ಏನು ಅಂದರೆ ಅಲ್ಲಿ ಯಾರೂ ಸರಿಯಾಗಿ ರಿಪ್ಲೈ ಮಾಡೋಕ್ಕೆ ಯಾರೂ ಆಗ್ತಿರ್ಲಿಲ್ಲ ಅಷ್ಟೇನೆ. ಒಂದು ಅಂಕಲ್ ಮಾತ್ರ ಚೆನ್ನಾಗಿ ಬಂದು ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಆಮೇಲಿಂದ ಬಂದುಬಿಟ್ಟು ಎಲ್ಲಿ ಈ ಥರ ವಾಶ್ರೂಮ್ ಅಂತಂದಕ್ಕೆ ಇಲ್ಲಿ ಕಮ್ಮಿ ರೇಟದಿದೆ, ಒಬ್ರಿಗೆ 30 ರೂಪಾಯಿ ಅಂತಂದ್ಬಿಟ್ಟು ಹೋದ್ವಿ. ಚೆನ್ನಾಗಿತ್ತು ಪ್ಲೇಸು ಮತ್ತು ನೀಟಾಗೂ ಇತ್ತು. ನೀವು ಯಾರನ್ನ ಹೋಗಬೇಕು ಅಂದರೆ ಅಲ್ಲಿ ಕೇಳ್ಕೊಬಿಟ್ಟು ಹೋಗಿ, ಹಾಗೆ ಹೋಗೋಕ್ಕೆ ಹೋಗ್ಬೇಡಿ. ಆಮೇಲಿಂದ ಸ್ನಾನ ಮಾಡ್ಕೊಂಡು ಬಂದು ಮತ್ತು ಉಡುಪಿಗೆ ಇದು ದರ್ಶನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕೃಷ್ಣನ ದರ್ಶನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ಇದು ಭಗವದ್ಗೀತಾ ಅಂತಂದ್ಬಿಟ್ಟು ಒಳಗಡೆಗೆ ಹೋದ್ರಿ. ಚೆನ್ನಾಗಿತ್ತು. ಇಲ್ಲೂ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತು ದರ್ಶನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ವಿ. ಎಷ್ಟು ಅರೌಂಡ್ 9 o'clock ಏನೋ ಆಗಿತ್ತು ಅಷ್ಟೇನೆ. ಹೋಗ್ತಾ ಇರ್ಬೇಕಾದ್ರೆ ಫುಲ್ಲು ಜನ ತುಂಬ್ಕೊಬಿಡ್ತು. ಆಲ್ರೆಡಿ ಫಸ್ಟೇ ಬಂದಿದ್ರು ಜನನ. ನಾವು ಇನ್ನೇನು ಅಲ್ಲೆಲ್ಲ ನೋಡ್ಕೊಂಡು ಹೋಗೋಣ ಪ್ಲೇಸಸ್ಸು ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಫುಲ್ ಜನ ಇತ್ತು. ಇದೇ ನೋಡಿ ಕೃಷ್ಣ ಡಿಸ್ಪ್ಲೇ ಮಾಡ್ತಾಯಿದ್ದಾರೆ. ಇದು ಮಾಡಬಾರ್ದು ಅಲ್ಲಿ ಅಂತ ಅಂದು ಮತ್ತು ಸ್ವಲ್ಪ ಮಾಡ್ಕೊಂಡು ನಾನು ಆಫ್ ಮಾಡಿಕೊಂಡು ಎಲ್ಲ ದರ್ಶನ ಮಾಡ್ಕೊಬಂದು ಆಚೆ ಬಂದು ರಾಜನ ದೇವಸ್ಥಾನ ಇಟ್ಕೊಂಡು ಸುತ್ತಮುತ್ತ ಇದು ದೇವಸ್ಥಾನ ಮಾತ್ರ ಚೆನ್ನಾಗಿತ್ತು. ಎಲ್ಲ ದೇವ್ರುಗಳೂ ಇತ್ತು. ಎಲ್ಲ ಮುಗ್ದಾದ್ಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ರಿ. ಏನು ಅಂದರೆ ಏನೂ ವರ್ತ್ ಅನಿಸಿಲ್ಲ ನಮಗೆ. ಉಡುಪಿದಲ್ಲಿ ಪ್ರಸಾದ ಇನ್ನೂ ಲೇಟು ಅಂತಂದರು. ಸೊ ಹಾಗೆ ಮಾಡಿದ್ವಿ. ಮತ್ತು ಇದು ಬಂದುಬಿಟ್ಟು ಕೊರಗಜ್ಜಗೆ ಹೋಗಿದ್ವಿ. ಕೊರಗಜ್ಜದಲ್ಲಿ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು, ಸುಮ್ಮನೆ ಹಂಗೆ ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ, ಹಂಗೆ ನೋಡ್ಕೊಳ್ಳಿ. ಆಮೇಲಿಂದ ಬಂದುಬಿಟ್ಟು ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಸೊ ಧರ್ಮಸ್ಥಳಕ್ಕೆ ಬಂದುಬಿಟ್ಟು ಹಾಲ್ಟ್ ಆದ್ರಿ. ಏನು ಹೆಚ್ಚಾಗಿ ಮಾಡೋಕ್ಕೆ ಹೋಗಿಲ್ಲ. ಧರ್ಮಸ್ಥಳದಲ್ಲಿ ಎಲ್ಲ ಧರ್ಮಸ್ಥಳ ಕ್ಲಿಪ್ಪಿಂಗ್ಸು ನ್ಯೂ ಇಯರ್ಗೆ ಮಾಡಿದ್ದಿದ್ದು ಡೆಕೋರೇಷನು ಹಂಗೆ ಬಿಟ್ಟಿದ್ರು. ಸೊ ನಾವು ಹಂಗೆ ಹೋಗ್ಬಿಟ್ಟು ಬಂದಿದ್ದು. ಜನ ಏನಿರಲಿಲ್ಲ, ಚೆನ್ನಾಗಿತ್ತು, ದರ್ಶನ ಚೆನ್ನಾಗಾಯಿತು. ಧರ್ಮಸ್ಥಳದಲ್ಲೆಲ್ಲ ದರ್ಶನ ಮಾಡ್ಕೊಬಂದು ತಿಂಡಿ ಮಾಡೋಣ ಅಂತಂದ್ಬಿಟ್ಟು ಇದಕ್ಕೆ ಬಂದಿದ್ವಿ. ನೇತ್ರಾವತಿ ಇದಿದೆ, ರೂಮ್ ಇದೆ, ಅದು ಎದುರುಗಡೆನೇ ಇದು ಹೋಟ್ಲಿರೋದು. ತುಂಬ ಚೆನ್ನಾಗಿತ್ತು. ಅಲ್ಲಿ ತಿನ್ಕೊಬಿಟ್ಟು ಮತ್ತು ನಾವು ಧರ್ಮಸ್ಥಳದಲ್ಲಿ ನೋಡೋಣ ಹಂಗೆ ಶಾಪಿಂಗು ಏನಾದ್ರು ಒಂದು ಪರ್ಚೇಸ್ ಮಾಡೋಣ ಅಂದರೆ ಒಂದಕ್ಕೆ ಡಬಲ್ ಇತ್ತು. ಸೊ ನಾವೇನು ಪರ್ಚೇಸ್ ಮಾಡಿಲ್ಲ. ಮತ್ತು ಬಂದುಬಿಟ್ಟು ಇದಕ್ಕೆ ನಾವು ಸೌತಡ್ಕಾಗೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಭಾವ ಕಾರ್ ಮಾತಾಡ್ತಿದ್ರು. ಸೊ ಕಾರ್ ಅಂದರೆ ಇಲ್ಲ ಜೀಪ್, ಆ ಕಡೆ ಎಲ್ಲ ಜೀಪ್ ಜಾಸ್ತಿ ಇರುತ್ತೆ. ಸೊ ಜೀಪ್ ಮಾತಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ರು. ಸೊ ಹಂಗೆ ಬಂದುಬಿಟ್ಟು ಒಬ್ಬರು ಬಂದುಬಿಟ್ಟು 200 ಸೌತಡ್ಕ, ರಾಮನ ದೇವಸ್ಥಾನ, ಸೂರ್ಯನ ದೇವಸ್ಥಾನ 3 ತೋರಿಸ್ತಾರೆ. 200 ಮಾತಾಡ್ಕೊಬಿಟ್ಟು ಪರ್ ಪರ್ಸನ್ 200 ಮಾತಾಡ್ಕೊಬಿಟ್ಟು ಹೋಗ್ಬೋದು. ಚೆನ್ನಾಗಿತ್ತು. ಇದು 3 ದೇವಸ್ಥಾನನೂ ಕವರ್ ಮಾಡಿದ್ರೆ 3 ದೇವಸ್ಥಾನವೂ ಚೆನ್ನಾಗಿತ್ತು. ನೀವೇನಾದ್ರು ಹೋಗಬೇಕು ಅಂತಂದರೆ ಅಲ್ಲೇ ಸೌತಡ್ಕ ಅಂತ ಕೂಗ್ತಾಯಿದ್ದಾರೆ. ಸೊ ಅಲ್ಲಿಂದ ನೀವು ಹೋಗ್ಬೋದು ಬುಕ್ ಮಾಡಿಕೊಂಡು. అక్కడ ఉజ్జురైలో
ಬರಲಿ ಭೇಟಿ ಸೂರ್ಯನ ಟೆಂಪಲ್ದಲ್ಲಿ ದರ್ಶನ ಮಾಡ್ಕೊಬಂದು ಇನ್ನೊಂದು ಸೂರ್ಯನ ಟೆಂಪಲ್ ಎದುರುಗಡೆನೇ ಒಂದು ಟೆಂಪಲ್ ಇದೆ. ಅಲ್ಲಿ ಏನು ಬಂದುಬಿಟ್ಟು ಅಂದರೆ ಅಲ್ಲಿ ಏನಾದ್ರು ಹರಕೆ ಹೊತ್ಕೊಂಡಿರ್ತೀವಲ್ಲ ನಾವು ಅದನ್ನು ನಾವು ಅಲ್ಲಿ ಕೊಟ್ಟರೆ ಏನಾದ್ರು ಒಂದು ಮಾಡ್ತಾರೆ. ನನಗೂ ಅಷ್ಟು ಐಡಿಯಾ ಇಲ್ಲ ಅಲ್ಲಿ, ಬಟ್ ಇದೂ ಚೆನ್ನಾಗಿತ್ತು, ಎರಡೂ ಚೆನ್ನಾಗಿತ್ತು. ಸೂರ್ಯನ ಟೆಂಪಲ್ ಪಕ್ಕದಲ್ಲೇ ಇರೋದು ಇದೂ. ಅಲ್ಲೇ ಕಲ್ಯಾಣಿ ಇತ್ತು, ಎಲ್ಲ ನೋಡ್ಕೊಬಿಟ್ಟು ಬಂದ್ವಿ. ಆಮೇಲಿಂದ ಬಂದ್ಬಿಟ್ಟು ತುಂಬ ಲಾಂಗ್ ಟೈಮ್ ಆಗಿತ್ತು ನಾವು ಹೋಗಿಬಿಟ್ಟು, ಅದಕ್ಕೆ ಎಲ್ಲರೂ ಹೋಗಿದ್ರು, ನಮ್ಮ ಫ್ಯಾಮಿಲಿ ಪೂರ್ತಿ ಹೋಗಿದ್ವಿ. ಚೆನ್ನಾಗಿತ್ತು ನೋಡೋಕ್ಕೆ. ಇದು ಬಂದುಬಿಟ್ಟು ರಾಮನ ದೇವಸ್ಥಾನದಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ನಾವು ನವರಾತ್ರಿ ಟೈಮಲ್ಲಿ ನವರಾತ್ರಿಗಳು ದೇವ್ರು ಮಾಡ್ತೀವಲ್ಲ, ಆ ದೇವ್ರು ಪ್ರತಿಯೊಂದು ದೇವ್ರೂ ಇಟ್ಟಿದ್ದು. ಅದು ನಮಗೆ ಕ್ಲಿಪ್ಪಿಂಗ್ಸ್ ಮಾಡೋಂಗಿಲ್ಲ, ಫೋಟೋ ತೆಗಿಯೋಂಗಿಲ್ಲ. ಸೊ ನಾನು ಫೋಟೋನೇ ಆಗಲಿ ವೀಡಿಯೋನಾಗಲಿ ನಾನು ತೆಗ್ದಿಲ್ಲ. ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ತಕ್ಕೊಂಡ್ಬಿಟ್ಟು ತೆಗೆದಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ನಾನು ತೆಗ್ದಿರೋದು, ಬಟ್ ಹಂಗೆ ತೆಕ್ಕೊಂಡು ಬಂದೆ. ಇಷ್ಟೇ ಇರೋದು ನನ್ನ ಹತ್ರ. ಹಿಂಗೆ ನೋಡ್ಕೊಂಡು ಆಮೇಲಿಂದ ಬಂದ್ಬಿಟ್ಟು ಇದಾದ್ಮೇಲಿಂದ ನಾವು ಸೌತಡ್ಕಗೆ ಹೋಗಿರೋದು. ಲಾಸ್ಟ್ ಆ್ಯಂಡ್ ಫೈನಲ್ ನಾವು ಸೌತಡ್ಕಗೆ ಹೋಗಿದ್ದಿದ್ದು. ಸೌತಡ್ಕದಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆಯಿತು, ಜಾಸ್ತಿ ಏನಿಲ್ಲ ಕ್ಲಿಪ್ಪಿಂಗ್ಸು, ನೋಡ್ತಾಯಿರಿ. ಹಾಗೆ ಲಾಸ್ಟ್ ಬಂದುಬಿಟ್ಟು ನಾವು ಸೌತಡ್ಕಗೆ ಬಂದಿದ್ವಿ. ಸೌತಡ್ಕದಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡ್ತಿದ್ರು, ಹೋಮ ಎಲ್ಲ ಸುಡ್ತಾಯಿದ್ರು. ನಾವು ಹೋಗಿದ ತಕ್ಷಣವೇ ಹೂವು ಎಲ್ಲ ಇತ್ತು. ಆಮೇಲಿಂದ ಸ್ವಲ್ಪ ಹೊತ್ತು ಆದಮೇಲೆ ಫುಲ್ಲೆಲ್ಲ ಹೂವು ಎಲ್ಲ ತೆಗೆದುಬಿಟ್ರು. ಆಮೇಲಿಂದ ಬಂದ್ಬಿಟ್ಟು ಅಲ್ಲೇ ನಾನು ಹೋಗಿದ ತಕ್ಷಣವೇ ಫಸ್ಟ್ ದೇವ್ರನ್ನ ನೋಡಿಬಿಟ್ಟೆ. ನಾನು ಹೂವು ಅಲಂಕಾರ ಮಾಡಿರೋದೆಲ್ಲ ಹೂವು ನಾನು ಆಲ್ರೆಡಿ ನೋಡಿಬಿಟ್ಟಿದ್ದೆ. ನಾನು ನಿಮಗೂ ತೋರಿಸ್ತೀನಿ ನೋಡಿ, ಅದೇ ಥರ ನಾನು ವೀಡಿಯೋ. ಅಲ್ಲಿ ನೋಡಿ ಫುಲ್ ಹೂವು ಇದೆ, ಇವಾಗ ಸದ್ಯಕ್ಕೆ ಹೂವು ಇದೆ. ಆಮೇಲಿಂದ ಹೂವು ಎಲ್ಲ ತೆಗೆದ್ಬಿಡ್ತಾರೆ. ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೌತಡ್ಕ ಎಲ್ಲ ನೋಡಿಬಿಟ್ಟು ನಾವು ಮತ್ತೆ ರಿಟರ್ನ್ ಧರ್ಮಸ್ಥಳಕ್ಕೆ ಬಂದ್ವಿ. ನಮ್ಮ ಲಗೇಜ್ ಎಲ್ಲ ಧರ್ಮಸ್ಥಳ ರೂಮ್ ಮಾಡಿದ್ವಲ್ಲ ಅಲ್ಲಿತ್ತು. ಸೊ ಊಟ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡಿದ್ವಿ. ನಾವು ರೂಮ್ ಮಾಡಿದ್ದು ಬಂದುಬಿಟ್ಟು ಸಂಕೇತ ಅನ್ಕೊತೀನಿ. ಧರ್ಮಸ್ಥಳ ಹೋಗ್ಬರೋಣ ಅಂತ ಬ್ಯಾಗ್ ಎಲ್ಲ ಕ್ರಿಕೆಟ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಕ್ರಿಕೆಟ್ ಸ್ಟಾರ್ಟ್ ಆಗೋಣ ಅಂತ ಇದೇ ನಾವು ರೂಮ್ ಮಾಡಿದ್ದು ಜಾಗ ಇದೆ ಅದು ಚೆನ್ನಾಗಿತ್ತು. ಇದನ್ನು ತುಂಬಾ ಪ್ರೈಸ್ ಕಮ್ಮಿ ಇತ್ತು. ನಾವು 110 ರೂಪೀಸ್ ಕೊಟ್ಟಿದ್ವಿ, ನಮಗೆ 60 ರೂಪೀಸ್ ಮತ್ತೆ ವಾಪಸ್ ಕೊಟ್ಟು ಕ್ರಿಕೆಟ್ ಸ್ಟಾರ್ಟ್ ಆದಮೇಲೆ ಕೂತ್ಕೊಂಡಿದ್ವಿ ವ್ಲಾಗ್. ಟಿಕೆಟ್ ಎಲ್ಲ ಬುಕ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರಕ್ಕೆ. ಇಲ್ಲಿ ನೋಡೆ ರತನ್ಯ ಮಾತಾಡಲ್ವ ಅಂತವಳು. ಇನ್ನು ಹಿಂದೆ ಬರ್ತಾವ್ರೆ ಎಲ್ಲರೂ. ಕುಕ್ಕೆ ರೋಡುಗಳು ಆ ಕಡೆ ಬಸ್ ಸ್ಟಾಪು, ಈ ಕಡೆ ಹೋಗ್ತಾ ಇದ್ದೀವಿ. ಏನು ಡಾಗು? ಎಲ್ಲಿ ಡಾಗು? ಅಲ್ಲಿದೆ. ಎಲ್ಲಿ ಚಿನ್ನ? ಹಾಯ್ ಹಾಯ್ ಹೇಳೋಕಂತ ಬಚ್ಚಿ ಅಲ್ಲಾಯ್ತಾ? ಅಲ್ಲಾಯ್ತು.
ಈ ದೇವಸ್ಥಾನ ಬಂದುಬಿಟ್ಟು ಆದಿ ಕುಕ್ಕೆ ಸುಬ್ರಹ್ಮಣ್ಯ ಅಂತಂದ್ಬಿಟ್ಟು ಇದೇ ಮೇನ್ ದೇವಸ್ಥಾನ, ಕುಕ್ಕೆ ಸುಬ್ರಹ್ಮಣ್ಯ ಹುಟ್ಟಿರೋದು. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದ್ವಿ. ಇಲ್ಲಿಂದ ವಾಕೇಬಲ್ ಯಾರು ವಿಸಿಟ್ ಆಗಿಲ್ಲ ಫಸ್ಟ್ ಇದಕ್ಕೆ ಹೋಗ್ಬಿಟ್ಟು ಬಂದು ನೀವು ಅದಕ್ಕೆ ಹೋಗಿ. ಕೈ ಬಿಡ್ತೀನ ಬಿಡು 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 ಅಮ್ಮ, ಇಳಿಸು ಸಾಕು, ಇಳಿಸು ಇತನ್ಯಾ. ಇಲ್ಲಿ ನೋಡು ಚಾವುಲೆ ಸಾಕು ಬಿಡಮ್ಮ, ಏನಿತನ್ಯಾ. ಹಾಂ ಬನ್ನಿ ಹೋಗೋಣ. ಇದು ಹೋಗೋ ದಾರಿಯಲ್ಲೇ ಎಲ್ಲ ಶಾಪಿಂಗ್ ಎಲ್ಲ ಇರುತ್ತಲ್ಲ, ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಕೊಬ್ಬರಿ ಎಣ್ಣೆ ತೊಗೊಳೋಣ ಅಂತಂದ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ಇದು ಸ್ವಲ್ಪ ವಿಡಿಯೋ ಹಂಗೆ ಮಾಡ್ಕೊಂಡು ಹೆಂಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಇದೆಲ್ಲ ಆದಮೇಲೆ ನಾವು ತೊಗೊಂಡಿಲ್ಲ, ಜಸ್ಟ್ ನೋಡಿರೋದಷ್ಟೇ, ಜಾಸ್ತಿ ಹೇಳಿದ್ರು ಅಂತಂದ್ಬಿಟ್ಟು ವಾಪಸ್ ಬಂದುಬಿಟ್ರಿ ನಾವು. ಚೆನ್ನಾಗಿತ್ತು ಅದು. ಅಟ್ ಲಾಸ್ಟಲ್ಲಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತಿದ್ವಿ, ಅದು ನೋಡೋಣ ಅಂತ ಬಂದಿದ್ವಿ. ಇನ್ನೇನು ಟಿಕೆಟ್ ಎಲ್ಲ ಬುಕ್ ಮಾಡಿದ್ವಲ್ಲ, ಟೈಮ್ ಇತ್ತು ಅಂತಂದ್ಬಿಟ್ಟು ಕುಕ್ಕೆದಲ್ಲೇ ಕೂತ್ಕೊಂಡ್ಬಿಟ್ಟು ಎಲ್ಲ ನೋಡ್ಕೊಬಿಟ್ಟು ಆನೆ ಬಂತು, ಲಾಸ್ಟಲ್ಲಿ ಆನೆ ಬಂತು. ಹಾಗೆ ನೋಡ್ಕೊಬಿಟ್ಟು ಮನೆಗೆ ರಿಟರ್ನ್ ಆಗಿಬಿಟ್ವಿ. ಸಂಡೇ ಬೆಳಗ್ಗೆ ರಿಟರ್ನ್ ಆಗಿ. ಥ್ಯಾಂಕ್ ಯು.